Okay, done. Okay, Haribo. So, ಎವ್ರಿಬಡಿ ಎಲ್ಲರೂ ಸ್ಕ್ರೀನ್ ಕಾಣ್ತಾ ಇದೆ ಅಲ್ವಾ? ಬುಕ್ ನಾನು ಡಿಸ್ಪ್ಲೇ ಮಾಡಿದ್ದೀನಿ ಸ್ಕ್ರೀನು. ಥ್ಯಾಂಕ್ ಯು. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮೀತಿ ನಾಮಿನಿ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. शिल प्रभुपाद की जय, गौरनीता की जय, राधा कृष्ण चंद्र की जय, कृष्ण बलराम की जय, श्रीनिवास गोविंद की जय, प्रहलाद नरसिंहदेव की जय, समवेद भक्त वृंद की जय, निताय गौर प्रेमानंदे हरि बोल. हरे कृष्ण. ಸೊ ಎಲ್ಲ ಭಕ್ತಾದಿಗಳಿಗೆ ನಮಸ್ಕಾರ, ಹರೇ ಕೃಷ್ಣ. ಸೊ ಇವತ್ತು ಐ ಥಿಂಕ್ ನಾನು ಈ ಪೇಜ್ ಓಪನ್ ಮಾಡಿದ್ದೀನಿ. ಆಲ್ಮೋಸ್ಟ್ ನಾವು ಲಾಸ್ಟ್ ಟೈಮ್ ಇಲ್ಲಿಗೆ ನಿಲ್ಲಿಸಿದ್ದೀವಿ. ಇವಾಗ ಮುಂದೆ ನಮ್ಮ ಪ್ರಸ್ತುತ ಲೌಕಿಕ ಜೀವನದ ಆರಂಭವನ್ನು ಗುರುತಿಸಲು ಸಾಧ್ಯವಿಲ್ಲ. ನಾವು ಈ ಲೌಕಿಕ ಅಸ್ತಿತ್ವದಲ್ಲಿ ಹೇಗೆ ಬದ್ಧರಾದೆವು ಎಂದು ತಿಳಿದುಕೊಳ್ಳುವ ಅಗತ್ಯವೂ ಇಲ್ಲ. ಈ ಲೌಕಿಕ ಜೀವನವು ಅನಾದಿ ಕಾಲದಿಂದ ಹೇಗೋ ನಡೆದುಕೊಂಡು ಬಂದಿದೆ. ಈಗ ಸರ್ವ ಕಾರಣಗಳ ಮೂಲ ಕಾರಣದ ಪರಮಪ್ರಭುವಿಗೆ ಶರಣಾಗತರಾಗುವುದು ನಮ್ಮ ಕರ್ತವ್ಯ ಎಂದು ತಿಳಿದುಕೊಳ್ಳುವುದರಲ್ಲಿಯೇ ನಾವು ತೃಪ್ತರಾಗಬೇಕು. ಭಗವದ್ಧಾಮಕ್ಕೆ ಹಿಂದಿರುಗಲು ಅಗತ್ಯವಾದ ಪ್ರಾಥಮಿಕ ಅರ್ಹತೆಯನ್ನು ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದೆ: ಮಾಯೆ, ಒಣ ಜಂಬ ಮತ್ತು ಮಿಥ್ಯಾ ಸಂಗದೋಷದಿಂದ ವಿಮುಕ್ತನಾದವನು, ನಿತ್ಯವನ್ನು ಅರಿತುಕೊಂಡವನು, ಲೌಕಿಕ ಕಾಮವನ್ನು ವರ್ಜಿಸಿದವನು, ಸುಖ ದುಃಖಗಳ ದ್ವಂದ್ವದಿಂದ ವಿಮುಕ್ತನಾದವನು ಮತ್ತು ಪರಮಪುರುಷನಿಗೆ ಶರಣಾಗತನಾಗುವುದು ಹೇಗೆಂದು ತಿಳಿದವನು ಈ ಅವ್ಯಯ ಲೋಕವನ್ನು ಸೇರುತ್ತಾನೆ. ಸೊ ಇಲ್ಲಿ ಪ್ರಭುಪಾದರು ನಮಗೆ ಹೇಳ್ತಾ ಇದ್ದಾರೆ. ಸೊ ಮೊದಲು ಈ ಜೀವಿಗೆ ಆರಂಭ ನಮಗೂ ಗೊತ್ತಿಲ್ಲ, ಮತ್ತೆ ನಾವು ಹೇಗೆ ಬದ್ಧರಾದೆವು, ಮತ್ತೆ ಹೇಗೆ ಈ ಲೌಕಿಕ ಜೀವನದಿಂದ ಅಂದರೆ ನಾವು ಹೇಗೋ ಹಾಗೆ ನಾವು ಈ ಭೌತಿಕ ಜಗತ್ತಲ್ಲಿ ಬಿದ್ದಿದ್ದೀವಿ. ಬಟ್ ನಾವು ಹೇಗೆ ಬಿದ್ದಿದ್ದೀವಿ, ಅದು ನಮ್ಮ ನಮ್ಮ ಆಸೆಗಳನ್ನು ಪೂರೈಸ್ಕೋಬೇಕು ಅಂತ ನಾವು ವಿವಿಧವಾದ ಜನ್ಮಗಳ ವಿವಿಧವಾದ ರೂಪಗಳನ್ನು ತಗೊಂಡು ಈ ಮನುಷ್ಯ ಜನ್ಮಗೆ ಬಂದಿದ್ದೀವಿ. ಸೊ ಅದಕ್ಕೆ ಉಪಾಯ ಇವಾಗ ಪ್ರಭುಪಾದರು ನಮಗೆ ಹೇಳ್ತಾ ಇದ್ದಾರೆ. ಸೊ ನಾವು ಭಗವಂತನಿಗೆ ಶರಣಾಗತರಾಗುವುದು ನಮ್ಮ ಕರ್ತವ್ಯ. ಅದೊಂದು ಬಿಟ್ರೆ ಬೇರೆ ಈ ಜೀವಕ್ಕೆ ದಾರಿ ಇಲ್ಲ. ಸೊ ನಾವು ಯಾವಾಗ ಭಗವಂತನಿಗೆ ಶರಣಾಗತರಾಗ್ತೀವೋ ಅವಾಗ ನಾವು ತೃಪ್ತರಾಗ್ತೀವಿ. ಸೊ ನಾವು ಯಾವಾಗ ಶರಣಾಗತ ಹೊಂದುತ್ತೀವೋ ನಾವು, ಸೊ ಈ ಶರಣಾಗತಿನೂ ಯಾವ ಥರ ಬರುತ್ತೆ. ಸೊ ಆಮೇಲೆ ಯಾವಾಗ ನಾವು ಶರಣಾಗತರಾಗ್ತೀವೋ ನಾವು ಆಟೋಮೆಟಿಕ್ ಆಗಿ ಭಗವಂತನ ಧಾಮಕ್ಕೆ ಹೋಗುವುದಕ್ಕೆ ಒಂದು ಅರ್ಹತೆ, ಮೊದಲನೇ ಅರ್ಹತೆ ಪಡಿತೀವಿ. ಆದರೂ ಇಲ್ಲಿ ಒಂದು ಭಗವದ್ಗೀತೆಯ ಶ್ಲೋಕವನ್ನು ಕೋಟ್ ಮಾಡಿದ್ದಾರೆ. ಯಾಕಂದ್ರೆ ನಾವು ಯಾವಾಗ ಈ ಮಾಯದಿಂದ ಬಿಡುಗಡೆ ಆಗಿ, ಮಿಥ್ಯ ಅಹಂಕಾರದಿಂದ ಬಿಡುಗಡೆ ಆಗಿ, ನಾವು ಯಾವಾಗ ನಮ್ಮ ಆತ್ಮದ, ನಮ್ಮ ವ್ಯಕ್ತಿತ್ವದ, ನಮ್ಮ ಆತ್ಮದ ಸ್ವರೂಪವನ್ನು ನಾವು ತಿಳಿದುಕೊಂಡಿರ್ತೀವೋ,
ಅಷ್ಟುವರೆಗೂ ನಾವು ಶರಣಾಗತರಾಗೋದು ತುಂಬಾ ಭಾರಿ ಕಷ್ಟ. ಅದಕ್ಕೆ ಇಲ್ಲಿ ಭಗವದ್ಧಾಮಕ್ಕೆ ಹೋಗುವ ಆತ್ಮಕ್ಕೆ ಇರುವ ಪ್ರಾಥಮಿಕ ಅರ್ಹತೆ. ಇಲ್ಲಿ 15ನೇ ಅಧ್ಯಾಯದಲ್ಲಿ ಭಗವದ್ಗೀತಾ 5ನೇ ಶ್ಲೋಕದಲ್ಲಿ ಕೋಟ್ ಮಾಡಿದ್ದಾರೆ ಪ್ರಭುಪಾದರು. ಸೊ ಅದು ಅರ್ಹತೆ ಏನಪ್ಪಾ ಅಂದ್ರೆ, ಮಾಯೆ ಒಣಜಂಬ ಮಿಥ್ಯಾ ಸಂಘ ದೋಷದಿಂದ ವಿಮುಕ್ತನಾದವನು, ನಿತ್ಯವನ್ನು ಅರ್ಧಿಕೊಂಡವನು, ಲೌಕಿಕ ಕಾಮ ವರ್ಜಿಸಿದವನು, ಸುಖ ದುಃಖಗಳ ಈ ದ್ವಂದ್ವದಿಂದ ವಿಮುಕ್ತನಾದವನು. ಸೊ ಅಂತ ವ್ಯಕ್ತಿ ಪರಮ ಪುರುಷನಿಗೆ ಶರಣಾಗತನಾಗುವುದು ಅಂತ ಹೇಳ್ತಾ ಇದೆ ಇದರಲ್ಲಿ. ಆಮೇಲೆ ತನ್ನ ಆಧ್ಯಾತ್ಮಿಕ ರೂಪವನ್ನು ಖಚಿತವಾಗಿ ಅರಿತುಕೊಂಡವನು. ನಾನು ಹೇಳಿದೆ, ಸೊ ನಮ್ಮ ಆತ್ಮದ ಸ್ವರೂಪ ನಾವು ಯಾರು, ನಮ್ಮ ಆತ್ಮಕ್ಕೂ ನಮ್ಮ ಭಗವಂತನಿಗೂ ಇರುವ ಸಂಬಂಧ, ನಾವು ನಮ್ಮದ ಆತ್ಮದ ಸ್ವರೂಪ. ಯಾಕಂದ್ರೆ ನಾವು ಆತ್ಮ ಭಗವಂತನ ಒಂದು ಅಂಶ. ನಾವು ಪ್ರಮಾಣವಾಗಿ ನೋಡಿದ್ರೆ ನಮ್ಮಲ್ಲಿ ಭಗವಂತನಲ್ಲಿ ಏನು ಗುಣಗಳಿದೋ ನಮ್ಮಲ್ಲಿ ಆ ಗುಣ ಇದೆ. ಅದರಿಂದನೇ ನಾವು ಭಗವಂತನ ಅಂಶ ಅಂತ ಹೇಳೋದು. ಆದರೆ ಪ್ರಮಾಣದಲ್ಲಿ ಅವರಲ್ಲಿ ಅಧಿಕವಾಗಿ ಗುಣಗಳಿದೆ, ನಮ್ಮಲ್ಲಿ ಅಲ್ಪ ಗುಣ ಇದೆ ಅಷ್ಟೇ. ಲೈಕ್ ಪ್ರಭುಪಾದರು ಒಂದು ಉದಾಹರಣೆ ಹೇಳ್ತಾರಲ್ವಾ, ಚಿನ್ನ ಒಂದು ಗಣಿ, ಅದು ದೊಡ್ಡದ ಚಿನ್ನದ ಗಣಿ, ಆದರೆ ಅದರಿಂದ ಒಂದು ಪಾರ್ಟ್ ಅಂದರೆ ಒಂದು ಚಿಕ್ಕದ ಕಣಷ್ಟು ಗಣಿ, ಸೊ ಅದನ್ನು ಬಂಗಾರದ ಗಣಿಗೆ ಸೇರಿತು ಅಂತ. ಸೊ ಅದು ಆ ರೀತಿ. ಸೊ ಈ ಶ್ಲೋಕದಲ್ಲಿ ತನ್ನ ಅಂದ್ರೆ ಈ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾ ಇದೆ, ತನ್ನ ಆಧ್ಯಾತ್ಮಿಕ ಸ್ವರೂಪವನ್ನು ಖಚಿತವಾಗಿ ಅರಿತುಕೊಂಡವನು, ಅಸ್ತಿತ್ವದ ಲೌಕಿಕ ಕಲ್ಪನೆಯಿಂದ ಮುಕ್ತನಾದವನು, ಮಾಯೆಯಿಂದ ಮುಕ್ತನಾದವನು, ಲೌಕಿಕ ಪ್ರಕೃತಿ ಗುಣಗಳಿಂದ ಅತೀತನಾದವನು, ಆಧ್ಯಾತ್ಮಿಕ ಜ್ಞಾನವನ್ನು ಅರಿತುಕೊಳ್ಳಲು ಸದಾ ನಿರತನಾಗಿರುವವನು ಮತ್ತು ಇಂದ್ರಿಯ ಉಪಭೋಗದಿಂದ ಸಂಪೂರ್ಣವಾಗಿ ತನ್ನನ್ನು ಕಡಿದುಕೊಂಡವನು ಭಗವದ್ಧಾಮಕ್ಕೆ ಹಿಂದಿರುಗಬಹುದು. ಇದೆಲ್ಲ ಗುಣಗಳು, ಈ ಕ್ವಾಲಿಟೀಸ್ ನಮ್ಮಲ್ಲಿ ಇದೋ ನಾವು ಪರೀಕ್ಷೆ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಪ್ರಭುಪಾದರೆ ಹೇಳ್ತಾ ಇದ್ದಾರೆ, ಭಗವಂತನ ಧಾಮಕ್ಕೆ ಅಂದ್ರೆ ನಾವು ಮಾಯದಿಂದ ಮುಕ್ತನಾಗಬೇಕು ಅಂದ್ರೆ, ಈ ಎಲ್ಲ ಭಗವಂತನಕ್ಕೆ ಶರಣಾಗತನಾಗಬೇಕು ಅಂದ್ರೆ ಇದೆಲ್ಲ ತ್ಯಜಿಸ್ಬೇಕು. ಲೌಕಿಕ ಪ್ರಕೃತಿ ಗುಣಗಳಿಂದ ಅತೀತ, ಲೈಕ್ ರಜೋಗುಣ, ತಮೋಗುಣ, ಸತ್ವಗುಣ, ಈ ಗುಣಗಳಿಗೆ ನಾವು ಅತೀತರಾಗಬೇಕು. ಕೃಷ್ಣ ಭಗವದ್ಗೀತಾದಲ್ಲಿ ಹೇಳ್ತಾನಲ್ವ ಅರ್ಜುನನಿಗೆ, ಸಗುಣಾನ್ ಸಮತೀತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಸೊ ಎಲ್ಲ ಭೌತಿಕ ಲೌಕಿಕ ಪ್ರಕೃತಿ ಗುಣಗಳಿಂದ ನಾವು ಅತೀತರಾಗಬೇಕು. ಅವಾಗ ನಾವು ಆಧ್ಯಾತ್ಮಿಕ ಜ್ಞಾನವನ್ನು ಅರಿತುಕೊಳ್ಳುವ ಒಂದು ಅರ್ಹತೆ ನಮ್ಮಲ್ಲಿ ಬರುತ್ತೆ. ನಾವು ಎಷ್ಟುವರೆಗೂ ಈ ಗುಣಗಳ ಪ್ರಭಾವದಲ್ಲಿ ನಾವು ಕಾರ್ಯಗಳು ಕರ್ಮಗಳು ಮಾಡ್ತಾ ಇರ್ತೀವೋ ಅಷ್ಟುವರೆಗೂ ನಮ್ಗೆ ಆಧ್ಯಾತ್ಮಿಕ ಜ್ಞಾನ ಅರ್ಥ ಮಾಡಿಕೊಳ್ಳುವುದು ಭಾರಿ ಕಷ್ಟ. ಸೊ ಈ ಗುಣಗಳಿಗೆ ಅತೀತನಾಗಬೇಕು. ಸೊ ಹೇಗೆ ಈ ಗುಣಗಳಿಗೆ, ಪ್ರಕೃತಿ ಗುಣಗಳಿಗೆ ಅತೀತನಾಗೋದು? ಎಕ್ಸ್ಪೆಷಲಿ ಈ ಕಲಿಯುಗದಲ್ಲಿ ಅವನ ಬಗ್ಗೆ, ಭಗವಂತನ ಬಗ್ಗೆ ಕೇಳಬೇಕು, ಭಗವಂತನ ನಾಮ ಗುಣಗಾನ ಮಾಡಬೇಕು, ಒಳ್ಳೆ ಸಂಘ ಸಂಪರ್ಕದಲ್ಲಿ ಇರಬೇಕು. ಸೊ ಅವನ ಬಗ್ಗೆ ನಾವು ಸದಾ ನಾಮ, ಅವನ ಬಗ್ಗೆ ಶ್ರವಣ, ಅವನ ಭಗವಂತನ ಲೀಲೆಗಳ ಶ್ರವಣ, ಭಗವಂತನ ನಾಮ ಉಚ್ಚಾರಣ, ಜಪ ಮಾಡುವುದು, ಇದೆಲ್ಲ ಮಾಡುವುದರಿಂದ ಈ ಲೌಕಿಕ ಪ್ರಕೃತಿ ಗುಣಗಳು ನಮಗೆ ನಾವು ದೂರ ಆಗ್ತೀವಿ. ಯಾಕಂದ್ರೆ ಭಗವಂತನ ನಾಮ, ಭಗವಂತ ಬೇರೆ ಅಲ್ಲ. ಯಾಕಂದ್ರೆ ಭಗವಂತನ ನಾಮದಲ್ಲಿ ಆ ಶಕ್ತಿ ಇದೆ, ಭಗವಂತನ ಗುಣಗಳಲ್ಲಿ ಆ ಶಕ್ತಿ ಇದೆ.
ಸೊ ಯಾವಾಗ ಆ ಭಗವಂತನ ನಾಮದಲ್ಲಿ ನಾವು ಸದಾ ಸಂಪರ್ಕದಲ್ಲಿ ಇರ್ತೀವೋ, ಭಗವಂತನ ಗುಣಗಾನದಲ್ಲಿ ಇರ್ತೀವೋ, ಭಗವಂತನ ಜೊತೆಯಲ್ಲೇ ನಾವು ಇದ್ದಾಗೆ. ಸೊ ಅದರಿಂದ ಈ ಪ್ರಕೃತಿ ಗುಣಗಳು ನಮಗೆ ಮುಟ್ಟುವುದಿಲ್ಲ. ಸೊ ಆವಾಗ ನಾವು ಆಟೋಮೆಟಿಕ್ ಆಗಿ ಆಧ್ಯಾತ್ಮಿಕ ಜ್ಞಾನ, ಸೊ ಎಷ್ಟುವರೆಗೂ ನಮ್ಮ ಹೃದಯ ಕಲ್ಮಶಪೂರಿತವಾಗಿ ಈ ಪ್ರಕೃತಿ ಗುಣಗಳಿಂದ ನಾವು ಸಂಪರ್ಕದಲ್ಲಿ ಇರ್ತೀವೋ, ಇದೆಲ್ಲ ತುಂಬಾ ಕಷ್ಟ. ಮತ್ತು ಇಂದ್ರಿಯ ಉಪಭೋಗದಿಂದ ಸಂಪೂರ್ಣವಾಗಿ ತನ್ನನ್ನು ಕಳೆದುಕೊಂಡವನು. ಸೊ ಇಂದ್ರಿಯ ಉಪಭೋಗ ಅಂದ್ರೆ ನಾವು ಭಗವಂತನಿಗೆ ಬಿಟ್ಟು ಬೇರೆ ನಮ್ಮ ಸ್ವಂತಕ್ಕೆ, ನಮ್ಮ ಸ್ವಯಂಕ್ಕೆ ನಾವು ಏನಾದರೂ ಮಾಡಿಕೊಂಡ್ರೆ ಅದು ಇಂದ್ರಿಯ ಭೋಗ. ಸೊ ಈ ಇಂದ್ರಿಯ ಭೋಗದಿಂದ ನಾವು ಸಂಪೂರ್ಣವಾಗಿ ಮುಕ್ತರಾಗಬೇಕು, ಸಂಪೂರ್ಣವಾಗಿ ತ್ಯಜಿಸ್ಬೇಕು. ಪ್ರಭುಪಾದ್ರೆ ಹೇಳ್ತಾರೆ, ಭಕ್ತಿ ಅಂದ್ರೆ ಏನು? ಭಕ್ತಿ ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೇನ ಕೃಷ್ಣಾನುಶೀಲನಂ. ಸೊ ಅನುಕೂಲಕರವಾಗಿ ನಮ್ಮ ಭಕ್ತಿಗೆ ಯಾವುದಾದ್ರೂ ಅನುಕೂಲಕರವಾಗಿರುವ ವಸ್ತುಗಳನ್ನು, ಅನುಕೂಲಕರವಾಗಿರುವ ನಿಯಮಗಳನ್ನು ನಾವು ಪಾಲಿಸಿದ್ರೆ ಅವಾಗ ನಾವು ಭಗವದ್ಧಾಮಕ್ಕೆ ಹಿಂದಿರುಗಬಹುದು. ಆದರೆ ಪ್ರತಿಕೂಲಕರವಾಗಿ ಅಂದರೆ ಭಕ್ತಿಗೆ ವಿರುದ್ಧವಾಗಿ ಇರುತ್ತಲ್ವಾ, ಅದೆಲ್ಲ ತ್ಯಜಿಸ್ಬೇಕು. ಲೈಕ್ ಏನಾದರೂ ನಾವು ತಿನ್ನಬೇಕು ಅಂದರೆ ನಾವೇನು ನಮ್ಮ ಸ್ವಂತಕ್ಕೋಸ್ಕರ ನಾವು ತಿನ್ನಬಾರದು. ಭಗವಂತನಿಗೆ ಅರ್ಪಣೆ ಮಾಡಿ ಭಗವಂತನಿಗೆ ಕೊಟ್ಟು, ಅದು ಪ್ರಸಾದ ರೂಪದಲ್ಲಿ ಭಗವಂತನ ಅವನು ಆ ಕರುಣೆ ನಮಗೆ ಹಿಂದೆ ಕೊಡ್ತಾನೆ. ಸೊ ಆ ಪ್ರಸಾದ ರೂಪದಲ್ಲಿ ನಾವು ಸ್ವೀಕಾರ ಮಾಡಿದ್ರೆ ಅವಾಗ ನಮ್ಮ ಚಿತ್ತ, ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು ಪೂರ್ಣವಾಗಿ ಸಂಪೂರ್ಣವಾಗಿ ಶುದ್ಧವಾಗಿಬಿಡುತ್ತೆ. ಸೊ ಇವಾಗ ನಾವೆಲ್ಲ ಇಂದ್ರಿಯಗಳೆಲ್ಲ ಅಪರಿಪೂರ್ಣ, ಇಂದ್ರಿಯ ಭೋಗದಲ್ಲಿ ತೊಡಗಿದ್ದೇವೆ. ಅದರಿಂದ ನಮಗೆ ಆಧ್ಯಾತ್ಮಿಕ ಜ್ಞಾನ ಆಗಲಿ, ಆಧ್ಯಾತ್ಮಿಕ ಗುಣಗಾನ ಆಗಲಿ ತುಂಬಾ ನಮ್ಗೆ ರುಚಿನೇ ಇಲ್ಲ. ಸೊ ಅದರಿಂದ ನಾವು ಏನ್ ಮಾಡಬೇಕು? ಇಂದ್ರಿಯ ಉಪಭೋಗದಿಂದ ಸಂಪೂರ್ಣವಾಗಿ ದೂರ ಇರಬೇಕು. ಸೊ ಅದು ಹೇಳ್ತಾ ಇದ್ದಾರೆ. ಸೊ ಭಗವದ್ಧಾಮಕ್ಕೆ, ಯಾಕಂದ್ರೆ ಎಲ್ಲ ಇದೆ, ಬೇರೆ ಎಲ್ಲ ನಾವು ಏನೇನು ಈ ಕಲಿಯುಗದಲ್ಲಿ ಈ ಆಧುನಿಕ ಭೌತಿಕ ಜಗತ್ತಲ್ಲಿ ಏನೇನು ನಾವು ಉಪಯೋಗಿಸ್ತಾ ಇದ್ದೀವೋ ಅದೆಲ್ಲ ನಾವು ಏನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಸೊ ಶಾಸ್ತ್ರದಲ್ಲಿ ಹೇಳಿದೆ. ಆಮೇಲೆ ಭಗವಂತನ ಪ್ರತಿನಿಧಿಗಳು, ಗುರುಗಳು, ಆಚಾರ್ಯಗಳು ಎಲ್ಲ ಹೇಳ್ಕೊಟ್ಟಿದ್ದಾರೆ ನಮ್ಗೆ ಏನೇನು ಭಗವಂತನಿಗೆ ಇಷ್ಟವಾದದ್ದು, ಏನು ಭಗವಂತನಿಗೆ ಇಷ್ಟವಾದ ಅಲ್ಲದ್ದು. ಸೊ ಇದೆಲ್ಲ ನಾವು ತಿಳ್ಕೊಂಡು ಭಗವಂತನಿಗೆ ಇಷ್ಟವಾದದ್ದನ್ನು ಲೈಕ್ ಶಾಸ್ತ್ರದಿಂದ, ಭಕ್ತರದಿಂದ, ಆಚಾರ್ಯಗಳಿಂದ, ಗುರುಗಳಿಂದ ತಿಳಿದುಕೊಂಡು ನಾವು ಭಗವಂತನಿಗೆ ಕೊಟ್ಟಬೇಕು, ಅರ್ಪಣೆ ಮಾಡಬೇಕು. ಆವಾಗ ನಾವು ಆಟೋಮೆಟಿಕ್ ಆಗಿ ನಾವು ಎಲ್ಲ ಇಂದ್ರಿಯ ಉಪಭೋಗದಿಂದ ಸಂಪೂರ್ಣವಾಗಿ ನಾವು ದೂರ ಇರ್ತೀವಿ. ಆವಾಗ ನಮಗೆ ಇಲ್ಲಿ ಅಂತಹ ಮೂಢರಿಂದ ಸಂಪೂರ್ಣವಾಗಿ, ಸೊ ಅವಾಗ ಮತ್ತೆ ಸುಖ ದುಃಖಗಳ ದ್ವಂದ್ವದಿಂದ, ಸೊ ಈ ದ್ವಂದ್ವಗಳಿಂದ ನಾವು ಮುಕ್ತನಾಗಬೇಕು. ಯಾವಾಗ ನಾವು ಈ ಪ್ರಕೃತಿ ಗುಣಗಳಿಗೆ ಅತೀತರಾಗ್ತೀವೋ, ಅಟ್ಲೀಸ್ಟ್ ರಜೋಗುಣ, ತಮೋಗುಣ, ಸತ್ವಗುಣದಲ್ಲಿ ಒಂದು ಆನಂದವೇ ಇರುತ್ತೆ. ಅವಾಗ ನಮಗೂ ತಿಳಿದುಕೊಳ್ಳುವ ಒಂದು ಶಕ್ತಿ ಇರುತ್ತೆ. ಯಾವುದು ರೈಟು, ಯಾವುದು ತಪ್ಪು, ಇದೆಲ್ಲ ತಿಳ್ಕೋಬಹುದು. ಮತ್ತೆ ಭಗವದ್ಧಾಮದ ಸ್ವರೂಪವೇನು? ಅದನ್ನು ಭಗವದ್ಗೀತದಲ್ಲಿ ಹೀಗೆ ವರ್ಣಿಸಲಾಗಿದೆ. ನನ್ನ ಧಾಮವು ಸೂರ್ಯ ಚಂದ್ರರಿಂದಾಗಲಿ ಅಥವಾ ವಿದ್ಯುತ್ತಿನಿಂದಾಗಲಿ ಪ್ರಕಾಶಿತವಾಗಿಲ್ಲ. ಸೊ ಭಗವಂತನ ಧಾಮ ಸ್ವಯಂ, ಭಗವಂತನ ಒಂದು ಸ್ವಯಂ ತೇಜಸ್ಸಿನಿಂದ ರೂಪುಗೊಂಡಿದೆ. ಅದು ಭಗವದ್ಗೀತಾದಲ್ಲಿ 15ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕದಲ್ಲಿ ಹೇಳಿದೆ. ಸೂರ್ಯಚಂದ್ರ ಲೈಕ್ ನಾವು ಈ ಆಧುನಿಕ ಭೌತಿಕ ಜಗತ್ತು ಅಥವಾ ಬೇರೆ ಲೋಕಗಳು ನಾವೆಲ್ಲ ನೋಡ್ಬೋದು. ಸೊ ಇವೆಲ್ಲ ಏನು? ಸೂರ್ಯಚಂದ್ರ ಇರಲೇಬೇಕು, ವಿದ್ಯುತ್ ಇರಲೇಬೇಕು. ಸೊ ಈ ತರ. ಸೊ ಆದ್ರೆ ಭಗವಂತನ ಧಾಮ, ಅವನ ಸ್ವರೂಪ ಇಲ್ಲಿ
ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಪ್ರಭುಪಾದರು. ಆಮೇಲೆ ಕೃಷ್ಣನೂ ಹೇಳ್ತಾ ಇದ್ದಾನೆ, ಸ್ವಯಂ ಕೃಷ್ಣನೇ ಹೇಳ್ತಾನೆ, ನನ್ನ ಧಾಮ ಸೂರ್ಯ ಚಂದ್ರರಾಗಲಿ ಅಥವಾ ವಿದ್ಯುತ್ನಿಂದ ಆಗಲಿ ಪ್ರಕಾಶಿತವಾಗಿಲ್ಲ. ನನ್ನ ಧಾಮವನ್ನು ಸೇರಿದವನು ಎಂದೂ ಲೌಕಿಕ ಪ್ರಪಂಚಕ್ಕೆ ಮರಳುವುದಿಲ್ಲ. ಮತ್ತೆ ಒಮ್ಮೆ ನಾವು ಭಗವಂತನ ಧಾಮಕ್ಕೆ ಹೋದ್ರೆ ಮತ್ತೆ ನಾವು ಬರುವುದಿಲ್ಲ. ಮತ್ತೆ ಈ ಸೃಷ್ಟಿಯಲ್ಲಿರುವ ಪ್ರತಿಯೊಂದು ಪ್ರದೇಶವು ಭಗವಂತನ ಸಾಮ್ರಾಜ್ಯದಲ್ಲಿಯೇ ಇದೆ. ಏಕೆಂದರೆ ಭಗವಂತನೇ ಸಕಲ ಗ್ರಹ ವ್ಯೂಹಗಳ ಸರ್ವೋಚ್ಚ ಸ್ವಾಮಿಯಾಗಿದ್ದಾನೆ. ಯಾಕಂದ್ರೆ ಎಲ್ಲ ಅವಂದೇ. ಇಲ್ಲಿ ಈ ಭೌತಿಕ ಜಗತ್ತೂ ಭಗವಂತನ ಒಂದು ಸೃಷ್ಟಿ. ಆಮೇಲೆ ಭಗವಂತನ ಸೃಷ್ಟಿಯಲ್ಲಿ ಪ್ರತಿಯೊಂದು ಭಗವಂತನ ಸಾಮ್ರಾಜ್ಯ ಅದಲ್ಲೇ ಇದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಗ್ರಹಗಳ ಕೃಷ್ಣ ಭಗವದ್ಗೀತಾದಲ್ಲಿ ಹೇಳ್ತಾ ಇದ್ದಾನೆ, ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರ. ಆಮೇಲೆ ಎಲ್ಲ ಗ್ರಹ ಹರೇ ಕೃಷ್ಣ. ಕೃಷ್ಣ ಪ್ರಭು, ವಾಯ್ಸ್ ಬರ್ತಾ ಇಲ್ಲ. ವಾಯ್ಸ್ ಬರ್ತಾ ಇಲ್ವಾ? ಇವಾಗ ಬರ್ತಿದೆ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ. ಪ್ರಭು ಏನು ಬರ್ತಾ ಇಲ್ಲ. ಹರೇ ಕೃಷ್ಣ. ಒಂದ್ ನಿಮಿಷ ಸ್ಕ್ರೀನ್ ಕಾಣ್ತಾ ಇಲ್ಲ. ಸ್ಕ್ರೀನ್ ಕಾಣ್ತಾ ಇದೆಯಾ? ಕಾಣಿಸ್ತಿದೆ ಪ್ರಭು. ಇವಾಗಿಲ್ಲ. ಒಂದ್ ನಿಮಿಷ, ಏನೋ ಸಮ್ ಟೆಕ್ನಿಕಲ್ ಇಶ್ಯೂ. ಓಕೆ, ಕಾಣಿಸ್ತಾ? ಇನ್ನೂ ಇಲ್ಲ ಪ್ರಭು. ಕಾಣಿಸಿಲ್ವಾ? ಇನ್ನೂ ಇಲ್ಲ, ವೈಟ್ ಪೇಜ್ ಇದೆ. ಕಾಣಿಸಿಲ್ವಾ? ಇವಾಗ ನಾನು ಶೇರ್ ಮಾಡಿದ್ದೀನಿ ಸ್ಕ್ರೀನ್. ಬ್ಲಾಂಕ್ ಇದೆ ಪ್ರಭು. ಬ್ಲಾಂಕ್ ಇದೆ. ಈಗ ಕಾಣಿಸ್ತಾ ಇದೆ ಪ್ರಭು. ಓಕೆ, ಡನ್. ಥ್ಯಾಂಕ್ ಯು ಮಾತಾಜಿ. ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಹರೇ ಕೃಷ್ಣ ಪ್ರದೇಶವು ಭಗವಂತನ ಸಾಮ್ರಾಜ್ಯದಲ್ಲಿದೆ. ಏಕೆಂದರೆ ಭಗವಂತನೇ ಸಕಲ ಗ್ರಹ ಯುಗಗಳ ಸರ್ವೋಚ್ಚವ ಸ್ವಾಮಿಯಾಗಿದ್ದಾನೆ. ಸೊ ನಾನು ಕೋಟ್ ಮಾಡಿದೆ ಭಗವಂತನ, ಅವನು ಏನು ಅಂತ. ಸೊ ಅವನು ಯಜ್ಞಗಳ ಭೋಕ್ತಾರ, ಎಲ್ಲ ರಾಜ್ಯಗಳ ಒಡೆಯ, ಅವನೇ ನಮ್ಮ ಸ್ನೇಹಿತ. ಸೊ ಭಗವಂತನದೇ ಆದ ಒಂದು ಪ್ರತ್ಯೇಕ ಧಾಮವಿದೆ. ಅದು ನಾವು ಈಗ ವಾಸ ಮಾಡುತ್ತಿರುವ ವಿಶ್ವಕ್ಕಿಂತ ಸಂಪೂರ್ಣವಾಗಿ ಬೇರೆಯಾಗಿದೆ. ಆ ಧಾಮವನ್ನು ಪರಮಂ ಎಂದು ಕರೆಯುತ್ತಾರೆ, ಅಂದರೆ ಶ್ರೇಷ್ಠ ಧಾಮ. ಸರಿ, ನೋಡಿ ನಮ್ಮ ಧಾಮಕ್ಕೆ ಭಗವಂತನ ಧಾಮಕ್ಕೆ ಇರುವ ವ್ಯತ್ಯಾಸ ಇದು ಪ್ರಭುಪಾದರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಆ ಧಾಮದ ಪರಮಂ ಎಂದು ಕರೆಯುತ್ತಾರೆ, ಅಂದರೆ ಶ್ರೇಷ್ಠವಾದ ಧಾಮ. ಈ ಭೂಮಿಯಲ್ಲಿಯೂ ಕೂಡ ಉತ್ತಮ ಜೀವನ ಮಟ್ಟವನ್ನು ಹೊಂದಿರುವ ದೇಶಗಳು
ಮತ್ತು ಕಡಿಮೆ ಜೀವನ ಮಟ್ಟವನ್ನು ಹೊಂದಿರುವ ದೇಶಗಳೂ ಇವೆ. ಈ ಭೂಮಿಯಲ್ಲದೆ ಬ್ರಹ್ಮಾಂಡದಾದ್ಯಂತ ಹರಡಿಕೊಂಡಿರುವ ಇತರ ಅಸಂಖ್ಯಾತ ಗ್ರಹಗಳೂ ಇವೆ. ಅವುಗಳಲ್ಲಿ ಕೆಲವನ್ನು ಶ್ರೇಷ್ಠ ಲೋಕಗಳೆಂದು ಮತ್ತೆ ಕೆಲವು ಅಧಮ ಲೋಕಗಳೆಂದು ಪರಿಗಣಿಸುತ್ತಾರೆ. ಬಟ್ ಏನೇ ಆದರೂ ಬಹಿರಂಗ ಶಕ್ತಿಯ ವ್ಯಾಪ್ತಿಗೆ ಒಳಪಟ್ಟ ಎಲ್ಲ ಗ್ರಹಗಳು ಲೌಕಿಕ ಪ್ರಕೃತಿಗೆ ಸೇರುವುದರಿಂದ ತಮ್ಮ ಅಸ್ತಿತ್ವಕ್ಕಾಗಿ ಸೂರ್ಯನ ಕಿರಣಗಳು ಮತ್ತು ಅಗ್ನಿಯ ಬೆಳಕುಗಳನ್ನು ಅಪೇಕ್ಷಿಸುತ್ತವೆ. ಸೊ ಇಲ್ಲಿ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ, ಭಗವಂತನ ಧಾಮವನ್ನು ಬಿಟ್ಟು ಬೇರೆ ಯಾವುದೇ ಲೋಕ ತಗೊಳ್ಳಿ, ದೇವತೆಗಳ ಲೋಕ ತಗೊಳ್ಳಿ, ಯಾವುದೇ ದೇಶ ಅಥವಾ ಯಾವುದೇ ಗ್ರಹಗಳು ತಗೊಳ್ಳಿ, ಎಲ್ಲ ಗ್ರಹಗಳು ಎಲ್ಲ ಲೋಕಗಳು ಸೊ ಈ ಲೌಕಿಕ ಪ್ರಕೃತಿಗೆ ಸೇರಿದೆ. ಆದರೆ ಅಲ್ಲಿ ಕಿರಣ ಇರುತ್ತೆ, ಅಗ್ನಿ ಬೆಳಕು ಇರುತ್ತೆ, ವಿದ್ಯುತ್ ಶಕ್ತಿ ಇರುತ್ತೆ, ಎಲ್ಲ ಇರುತ್ತೆ. ಸೊ ಇದೆಲ್ಲ ಒಂದು ಅಂಧಕಾರದಿಂದ ಸೊ ಈ ಪ್ರದೇಶ ಎಲ್ಲ ಈ ರೀತಿ ಇರುತ್ತೆ. ಆದರೆ ಇದರ ಆಚೆ ಆಧ್ಯಾತ್ಮಿಕ ಲೋಕವಿದೆ, ಅದು ಭಗವಂತನ ಶ್ರೇಷ್ಠ ಪ್ರಕೃತಿಯಿಂದ ಕಾರ್ಯ ಮಾಡುತ್ತಿರುವುದೆಂದು ವರ್ಣಿಸಲಾಗಿದೆ. ಶ್ರೇಷ್ಠ ಪ್ರಕೃತಿ ಅಂದ್ರೆ ಅದು ಅಂತರಂಗಿಕ ಶಕ್ತಿ, ಬಾಹ್ಯ ಶಕ್ತಿ ಅಲ್ಲ. ಸೊ ಅದು ಭಗವಂತನ ಒಂದು ಅಂತರಂಗಕ್ಕೆ ಆಧ್ಯಾತ್ಮಿಕ ಶಕ್ತಿಯಿಂದ ಕಾರ್ಯ ಮಾಡುತ್ತಿರುವುದೆಂದು ಅಲ್ಲಿ ನಾವು ಹೇಳ್ತೇವೆ. ಆದರೆ ಈ ಲೋಕವನ್ನು ಉಪನಿಷತ್ತುಗಳಲ್ಲಿ ಹೀಗೆ ವರ್ಣಿಸಿದೆ. ಈ ಲೋಕ, ಈ ಭೌತಿಕ ಲೋಕಗಳು, ಗ್ರಹಗಳು ಎಲ್ಲ ಸೂರ್ಯ, ಚಂದ್ರ ಅಥವಾ ನಕ್ಷತ್ರಗಳ ಅವಶ್ಯಕತೆ ಇಲ್ಲವೇ ಅದು ವಿದ್ಯುತ್ ಅಥವಾ ಯಾವುದೇ ಬಗೆಯ ಅಗ್ನಿಯಿಂದ ಬೆಳಗುತ್ತಿಲ್ಲ. ಈ ಎಲ್ಲ ಲೌಕಿಕ ವಿಶ್ವಗಳು ಆಧ್ಯಾತ್ಮಿಕ ಬೆಳಕಿನ ಪ್ರತಿಫಲದಿಂದ ಬೆಳಗುತ್ತವೆ. ಸೊ ಪರಮ ಪ್ರಕೃತಿ ಸದಾ ಸ್ವಯಂ ಪ್ರಕಾಶಿತವಾಗಿರುವುದರಿಂದ ರಾತ್ರಿಯ ಕತ್ತಲಿನಲ್ಲಿಯೂ ಬೆಳಕಿ ಹೊಳಪವನ್ನು ನಾವು ಪರಿಭಾವಿಸುತ್ತೀವಿ. ಸೊ ಇದು ನಮ್ಮ ಆಧುನಿಕ ಪ್ರಕೃತಿಗೆ, ಆಧುನಿಕ ಲೋಕಗಳಿಗೆ, ಆಮೇಲೆ ಭಗವಂತನ ಹರಿಧಾಮಕ್ಕೆ ವ್ಯತ್ಯಾಸ. ಆಮೇಲೆ ಪ್ರಭುಪಾದರಲ್ಲಿ ಕೋಟ್ ಮಾಡಿದೆ, ಹರಿವಂಶದಲ್ಲಿ ಆಧ್ಯಾತ್ಮಿಕ ಪ್ರಕೃತಿಯನ್ನು ಕುರಿತು ಸ್ವಯಂ ಪರಮ ಪ್ರಭುವೇ ಹೀಗೆ ಹೇಳ್ತಾ ಇದ್ದಾರೆ. ಸೊ ಈ ನಿರಾಕಾರ ಬ್ರಹ್ಮನ್ ಪ್ರಕಾಶಮಯ ಜ್ಯೋತಿಯು ಲೌಕಿಕ ಮತ್ತು ಆಧ್ಯಾತ್ಮಿಕ ಅಸ್ತಿತ್ವಗಳೆರಡನ್ನೂ ಬೆಳಗಿಸುತ್ತದೆ. ಆದರೆ ಎಲೆ ಭಾರತನೇ, ಈ ನಿರಾಕಾರ ಬ್ರಹ್ಮಣ್ಣನ ಪ್ರಕಾಶವು ನನ್ನ ದೇಹದಿಂದ ಹೊಮ್ಮುವ ಉಜ್ವಲ ಕಾಂತಿ. ನಾನು ಹೇಳಿದೆ, ಭಗವಂತನ ಆ ದೇಹದಿಂದ ಬರುತ್ತೆ ಅಲ್ವಾ, ಅದು ಉಜ್ವಲ ಕಾಂತಿ ಎಂಬುದನ್ನು ಅರ್ಥ ಮಾಡ್ಕೋಬೇಕು ನಾವು. ಸೊ ಈ ತೀರ್ಮಾನವನ್ನು ಬ್ರಹ್ಮ ಸಂಹಿತೆಯಲ್ಲಿಯೂ ದೃಢಪಡಿಸಲಾಗಿದೆ. ಗಗನ ನೌಕೆಗಳಂತಹ ಲೌಕಿಕ ಸಾಧನಗಳ ಮೂಲಕ ಈ ಧಾಮವನ್ನು ನಾವು ಸೇರಬಹುದೆಂದು ಭಾವಿಸಬಾರದು. ಈ ತೀರ್ಮಾನವನ್ನು ಬ್ರಹ್ಮ ಸಂಹಿತದಲ್ಲಿ ದೃಢಪಡಿಸಲು ಗಗನ ನೌಕೆಗಳಂತಹ ಲೌಕಿಕ ಸಾಧನೆಗಳು. ಇವಾಗ ಕೆಲವು ಜನ ಎಲ್ಲ ನಾವು ಚಂದ್ರ ಮಂಡಲಕ್ಕೆ ಹೋಗಿದ್ದೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗಿದ್ದೀವಿ, ಆ ವಾಹನ ಯೂಸ್ ಮಾಡಿದ್ವಿ, ಅದೆಲ್ಲ ಸುಳ್ಳು. ಅಕಾರ್ಡಿಂಗ್ ಟು ಶಾಸ್ತ್ರ, ಅಕಾರ್ಡಿಂಗ್ ಟು ಭಗವದ್ಗೀತಾ ಪ್ರಕಾರವಾಗಿ ಇದೆಲ್ಲ ಎಲ್ಲ. ಯಾಕಂದ್ರೆ ನಾವು ಬೇರೆ ಬೇರೆ ಲೋಕಗಳಿಗೆ ಹೋಗಬೇಕು ಅಂದ್ರೆ ನಾವು ಆ ಲೋಕಗಳ ರೀತಿಯಲ್ಲಿ ಇರುವ ವಾತಾವರಣ ತಕ್ಕಾಗಿ ನಾವು ಶರೀರ ಪಡಿಬೇಕು. ಲೈಕ್ ಚಂದ್ರಲೋಕ, ಲೈಕ್ ಸೂರ್ಯ, ಇಂದ್ರ. ಸೊ ಅದನ್ನು ನಾವು ಆ ವಾತಾವರಣಕ್ಕೆ, ಲೈಕ್ ಪ್ರಭುಪಾದರು ಹೇಳ್ತಾರಲ್ಲ, ನಾವು ಅಮೆರಿಕಾಗೆ ಹೋಗ್ಬೇಕು ಅಂದ್ರೆ ಸುಮ್ಮನೆ ಹೋಗೋಕ್ಕಾಗತ್ತೆ, ಟಿಕೆಟ್ ತಗೊಂಡ್ರು ನಾವು ಹೋಗೋಕ್ಕಾಗಲ್ಲ, ವೀಸಾ ಬೇಕು. ಸೊ ಆ ರೀತಿ. ಸೊ ಬ್ರಹ್ಮಲೋಕಕ್ಕೆ ಹೋಗ್ಬೇಕು ಅಂದ್ರೆ ಎಷ್ಟೊಂದು ಪುಣ್ಯ ಮಾಡಿರ್ಬೇಕು. ದೇವತೆಗಳ ಲೋಕಗಳು ಹೋಗ್ಬೇಕು ಅಂದ್ರೆ ನಾವು ಎಷ್ಟೊಂದು ಪುಣ್ಯ ಮಾಡಿರ್ಬೇಕು. ಸೊ ಅದೆಲ್ಲ ನಾವು ಆಯ್ಕೆ ಮಾಡಿಕೊಂಡು ಒಂದು ಅರ್ಹತೆ ಹೊಂದುತ್ತೀವಿ. ಆ ಅರ್ಹತೆಯಿಂದ ನಾವು ಬೇರೆ ಲೋಕಗಳಿಗೆ ಹೋಗ್ಬೋದು. ಲೈಕ್ ದಾನಗಳು, ಧರ್ಮಗಳು, ಕರ್ಮಕಾಂಡದಲ್ಲಿ ವಿಧವಾದ ರೂಲ್ಸ್ ಅಂದ್ರೆ ನಿಯಮಗಳಿವೆ. ಅವೆಲ್ಲ ಪಾಲನೆ ಮಾಡಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತೀರಾ ಅಂತ ಹೇಳ್ತಾರೆ. ಸೊ ಆ ರೀತಿ ಸೊ ಇದು ನಾವು ಭಗವಂತನ ಲೋಕಕ್ಕೆ ಹೋಗೋಕೆ ಸಾಧ್ಯ ಇಲ್ಲ.
ಆದರೆ ಕೃಷ್ಣನ ಆಧ್ಯಾತ್ಮಿಕ ಧಾಮವನ್ನು ಸೇರಬಲ್ಲವನು ಚ್ಯುತಿ ಇಲ್ಲದೆ ಶಾಶ್ವತವಾದ ಆತ್ಮಾನಂದವನ್ನು ಅನುಭವಿಸುತ್ತಾನೆಂದು ನಾವು ಖಚಿತವಾಗಿ ತಿಳಿದುಕೊಳ್ಳಬಹುದು. ನಾವು ಹೇಳಿದ್ದೀವಿ ಭಗವಂತನ ಧಾಮಕ್ಕೆ ಏನೇನು ಹೋಗ್ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು, ಹಿಂದೆ ನಾವು ಓದಿದ್ದೀವಿ. ಸೊ ನಾವೆಲ್ಲ ಬಿಡಬೇಕು, ಇಂದ್ರಿಯಗಳು ಸಂಪೂರ್ಣವಾಗಿ ಶುದ್ಧ ಆಗಬೇಕು, ಅಹಂಕಾರ ಬಿಡಬೇಕು, ಜಬ್ಬದಿಂದ ನಾವು ದೂರರಾಗಬೇಕು. ಸೊ ಇದೆಲ್ಲ ನಾವು ಅಭ್ಯಾಸ ಮಾಡಿದ್ರೆ ಖಂಡಿತ ನಮಗೊಂದು ಅರ್ಥ ಸಿಕ್ಕುತ್ತೆ. ಆದರೆ ಅಲ್ಲಿ ಧಾಮಕ್ಕೆ ಸೇರಬಲ್ಲ ವ್ಯಕ್ತಿ ಅವನು ಚ್ಯುತ ಅಂದ್ರೆ ಇಲ್ಲಿ ಮತ್ತೆ ಬೀಳಲ್ಲ, ಶಾಶ್ವತವಾಗಿ ಅವನು ಆತ್ಮಾನಂದದಲ್ಲೇ ಅನುಭವಿಸುತ್ತಾನೆಂದು ಖಚಿತವಾಗಿ ತಿಳ್ಕೊಳ್ಬೇಕು. ಸೊ ಪತನ ಹೊಂದುವ ಪ್ರವಣತೆಯಲ್ಲಿ ಜೀವಿಗಳಾದ ನಾವು 2 ಹಂತಗಳ ಅಸ್ತಿತ್ವವನ್ನು ಹೊಂದಿದ್ದೀವಿ. ಮೊದಲನೆಯದೇನಪ್ಪ ಅಂದ್ರೆ ಲೌಕಿಕ. ಸೊ ಅದಕ್ಕೆ ಏನು ಜನನ ಮರಣ ವೃದ್ಧಾಪ್ಯ ವ್ಯಾಧಿಗಳು ದುಃಖದಿಂದ ತುಂಬಿದೆ. ಸೊ ಇದು ಆಧುನಿಕ ಜಗತ್ತು. ಆದರೆ ಆಧ್ಯಾತ್ಮಿಕ ಅಸ್ತಿತ್ವ ಏನು? ಸೊ ಇದರಲ್ಲಿ ನಿರಂತರ ಆಧ್ಯಾತ್ಮಿಕ ಜೀವನ, ಶಾಶ್ವತೆ, ಆನಂದ, ಜ್ಞಾನ. ಸೊ ಈ 3 ಅಲ್ಲಿ ಇರುತ್ತೆ. ಸೊ ಇಲ್ಲೂ ಏನ್ ಗೊತ್ತಾ, ನಿರಾನಂದ, ಆಮೇಲೆ ನಮಗೆ ಜ್ಞಾನನೂ ಇಲ್ಲ, ಅಲ್ಪ ಜ್ಞಾನ, ಅದೂ ಸರಿಯಾದ ರೀತಿ ಅಲ್ಲ. ಈ ಆನಂದ ಅನ್ನೋದು ನಮಗೆ ಆನಂದ. ಮತ್ತೆ ನಾವು ಅಶಾಶ್ವತರು. ಆದರೆ ಆಧ್ಯಾತ್ಮಿಕ ಜೀವನದ ಏನು ಶಾಶ್ವತ ಆನಂದ ಜ್ಞಾನ, ಇದು ಅನ್ಲಿಮಿಟೆಡ್, ಶಾಶ್ವತವಾಗಿರುತ್ತೆ. ಆದರೆ ಇನ್ನೊಂದು ಲೌಕಿಕ ಅಸ್ತಿತ್ವದಲ್ಲಿ ದೇಹ ಮತ್ತು ಮನಸ್ಸಿನ ಲೌಕಿಕ ಗ್ರಹಿಕೆಯು ನಮ್ಮನ್ನು ಆಳುತ್ತದೆ. ಈ ಭೌತಿಕ ಜೀವನದಲ್ಲಿ ಈ 3 ಸೂಕ್ಷ್ಮ ಶರೀರ ನಮ್ಮನ್ನು ಆಳುತ್ತದೆ, ಏನು ಮನಸ್ಸು, ಬುದ್ಧಿ, ಅಹಂಕಾರ. ಆದರೆ ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿ ನಾವು ಸದಾ ದೇವೋತ್ತಮ ಪುರುಷನ ದಿವ್ಯ ಸಂಪರ್ಕದ ಸುಖಾನುಭವವನ್ನು ಪಡೆಯಬಹುದು. ಸೊ ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿ ನಾವು ಎಂದೂ ಭಗವಂತನ ಸಂಪರ್ಕವನ್ನು ಕಳೆದುಕೊಳ್ಳುವುದಿಲ್ಲ. ಆದರೆ ಇಲ್ಲಿ ಪ್ರಶ್ನೆ ಬರುವುದು, ಆದರೆ ನಾವೆಲ್ಲ ಆಧ್ಯಾತ್ಮಿಕ ಅಸ್ತಿತ್ವದಲ್ಲೇ ಇದ್ದೀವಿ, ಹೇಗೆ ನಾವು ಇಲ್ಲಿ ಬಂದೀವಿ? ಆದರೆ ನಾವು ನಮ್ಮ ಅಲ್ಪ ಸ್ವತಂತ್ರ ಇದೆ ಅಲ್ವಾ, ಅದು ಮಿಸ್ಯೂಸ್ ಮಾಡ್ಕೊಂಡಿದ್ವಿ. ಸೊ ಅದರಿಂದ ಆ ಮಿಸ್ಯೂಸ್ ದುರುಪಯೋಗ ಮಾಡುವುದರಿಂದ ನಾವು ಮತ್ತೆ ಇಲ್ಲಿ ಬಿದ್ದಿದ್ದೀವಿ. ಆದರೆ ಇದೆಲ್ಲ ನಾವು ಅನುಭವಿಸುವುದರಿಂದ, ಇದೆಲ್ಲ ತಿಳಿದುಕೊಳ್ಳುವುದರಿಂದ, ಈ ಜ್ಞಾನವನ್ನು ಪಡೆಯುವುದರಿಂದ ಸೊ ನಾವು ಮತ್ತೆ ಪುನಃ ಆ ಧಾಮಕ್ಕೆ ಹೋದರೆ ಮತ್ತೆ ನಾವು ಇಲ್ಲಿ ಬರುವುದಿಲ್ಲ. ಯಾಕಂದ್ರೆ ನಮಗೆ ಭಗವಂತನಿಗೆ ಇರುವ ವ್ಯತ್ಯಾಸ ಒಂದೇ, ಆ ಸ್ವತಂತ್ರತೆ. ಆ ಸ್ವತಂತ್ರತೆ ನಾವು ಕಳೆದುಕೊಂಡು ಬಿಟ್ರೆ ಸೊ ನಮಗೂ ಭಗವಂತನಿಗೂ ಏನು ವ್ಯತ್ಯಾಸ ಇಲ್ಲ. ಸೊ ಅದರಿಂದ ನಮಗೆ ಭಗವಂತ ಒಂದು ಸ್ವತಂತ್ರತೆ ಕೊಟ್ಟಿದ್ದಾನೆ, ಅದು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸ್ಕೋಬೇಕು ಅಷ್ಟೇ. ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ನಾವು ಖಂಡಿತವಾಗಿಯೂ ಮತ್ತೆ ಮಿಸ್ಯೂಸ್, ನಮ್ಮ ಜೀವನ ಮತ್ತೆ ಪುನರ್ವಿಶ್ವಭಾವ ಅಂತ ಹೇಳ್ತೀವಲ್ವ, ಮತ್ತೆ ಬೀಳ್ತೀವಿ. ಸೊ ಅದರಿಂದ ನಾವು ಭಗವಂತನನ್ನು ದೂರ ಇಟ್ಟು ಸ್ವತಂತ್ರವಾಗಿ ನಾವು ಭೋಗವನ್ನು ಅನುಭವಿಸಬೇಕು. ಅದರಿಂದ ಭಗವಂತ ಈ ನಮೂನ ಧಾಮವನ್ನು ನಮಗೆ ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ. ಓಕೆ, ನೀವೆಲ್ಲ ಹೋಗಿ ಅದರಿಂದ ಸ್ವತಂತ್ರದಿಂದ ನೀವು ಎಂಜಾಯ್ ಮಾಡಬೇಕು ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ನಾವು ಬಂದ್ಬಿಟ್ಟಿದ್ದೇವೆ. ಆಮೇಲೆ ಕೃಷ್ಣ ಪ್ರಜ್ಞಾ ಆಂದೋಲನವು ಆಧ್ಯಾತ್ಮಿಕ ಅಸ್ತಿತ್ವವನ್ನು ಸಮಸ್ತ ಮಾನವ ಕೋಟಿಗೆ ತಂದು ಕೊಡಲು ಪ್ರಯತ್ನಿಸುತ್ತಿದೆ. ಸೊ ನಾವು ಹೇಗೋ ಹಾಗೆ ಜೀವ ಬಂದಿದೆ. ಸೊ ಇವಾಗ ನಮ್ಗೆ ಇದೆಲ್ಲ ತಿಳುವಳಿಕೆ, ನಮ್ಗೆ ಈ ಜ್ಞಾನ, ನಮ್ಗೆ ಈ ಭಕ್ತಿ, ನಮ್ಗೆ ಭಗವಂತನ ಸಂಪರ್ಕ, ಭಕ್ತರ ಸಂಪರ್ಕ, ಇದೆಲ್ಲ ಹೇಗೆ ನಮಗೆ ಬಂದಿರೋದು? ಪ್ರಭುಪಾದರು ಒಂದು ಆಂದೋಲನ, ಕೃಷ್ಣ ಪ್ರಜ್ಞೆ ಆಂದೋಲನ, ಆಧ್ಯಾತ್ಮಿಕ ಅಸ್ತಿತ್ವ. ಸೊ ನಮ್ಗೆಲ್ಲ ಕೊಟ್ಟಿರೋದು, ಸಮಸ್ತ ಮಾನವ ಜೀವಿಗೆ ಕೊಟ್ಟಿರೋದು ಪ್ರಭುಪಾದರಿಂದ ನಾವೆಲ್ಲ ಇವಾಗ ನಾವು ಕೊಡ್ತಾ ಇದ್ದೀವಿ ಜನಗಳಿಗೆ. ನಮ್ಮ ಪ್ರಸ್ತುತಿ ಲೌಕಿಕ ಪ್ರಜ್ಞೆಯಲ್ಲಿ ಜೀವನದ ಇಂದ್ರಿಯ ನಿಷ್ಠಲೌಕಿಕ ಗ್ರಹಿಕೆಗೆ ಅಂಟಿಕೊಂಡಿದ್ದೇವೆ. ಸೊ ನಾವೆಲ್ಲ ಇವಾಗ ಈ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ ನಮ್ಗೆ ಎಲ್ಲಿ ಬಂತು? ಈ ಕೃಷ್ಣ ಪ್ರಜ್ಞೆ ಸಂಘದಿಂದ.
ಕೃಷ್ಣ ಪ್ರಜ್ಞೆ ಆಂದೋಲನದಿಂದ. ಹೇಗೋ ಹಾಗೆ ನಮ್ಗೆ ಆಧ್ಯಾತ್ಮಿಕ ಜ್ಞಾನ ಬಂತು, ನಮ್ಮ ಆತ್ಮದ ಸ್ವರೂಪ ಅಸ್ತಿತ್ವ ಏನು ಅಂತ ತಿಳಿದುಕೊಳ್ಳುವ ನಮ್ಗೆ ಶಕ್ತಿ ಭಗವಂತ ಕೊಡ್ತಾ ಇದ್ದಾನೆ. ಅದು ಯಾರು? ಕೋಟಿಗೆ ಒಬ್ಬ. ಸೊ ಇದು ನಾವು ನಮ್ಮ ಭಾಗ್ಯ. ಸೊ ಮತ್ತೆ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ನಮ್ಮ ಪ್ರಸ್ತುತ ಲೌಕಿಕ ಪ್ರಜ್ಞೆಯಲ್ಲಿ ಜೀವನದ ಇಂದ್ರಿಯ ನಿಷ್ಠೆ ಲೌಕಿಕ ಗ್ರಹಿಕೆ ಅಂದುಕೊಂಡಿದ್ದೀವಿ. ಆದರೆ ಕೃಷ್ಣ ಪ್ರಜ್ಞೆಯಿಂದ ಅಥವಾ ಕೃಷ್ಣನಿಗೆ ಸಲ್ಲಿಸುವ ಭಕ್ತಿ ಸೇವೆಯಿಂದ ಈ ಗ್ರಹಿಕೆಯನ್ನು ತಕ್ಷಣವೇ ನಿವಾರಿಸಬಹುದು. ಸಿಂಪಲ್ ಸೊಲ್ಯೂಷನ್ ಪ್ರಭುಪಾದರು ಕೊಡ್ತಾ ಇದ್ದಾರೆ, ಫಾರ್ಮುಲಾ ಪ್ರಭುಪಾದ್ ಕೊಡ್ತಾ ಇದ್ದಾರೆ. ಸೊ ನಾವು ಯಾವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಸದಾ ಕೃಷ್ಣನ ಸಂಪರ್ಕದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತೀವೋ, ಕೃಷ್ಣಗೆ ಸದಾ ಭಕ್ತಿ ಸೇವೆ ಮಾಡ್ತೀವೋ, ತಕ್ಷಣವೇ ನಾವು ಇದರಿಂದ ನಿವಾರಣೆ. ನಾವು ಭಕ್ತಿ ಸೇವೆಯ ತತ್ವಗಳನ್ನು ಅಳವಡಿಸಿಕೊಂಡರೆ ಬದುಕಿನ ಲೌಕಿಕ ಗ್ರಹಗಳನ್ನು ಮೀರಬಹುದು. ವಿವಿಧ ಲೌಕಿಕ ಕ್ರಿಯೆಗಳಲ್ಲಿ ತೊಡಗಿಕೊಂಡು ಸತ್ವ, ರಜಸ್ ಮತ್ತು ತಮೋ ಗುಣಗಳಿಂದ ವಿಮುಕ್ತನಾಗಬಹುದು. ಲೌಕಿಕ ಪ್ರಸಂಗಗಳಲ್ಲಿ ಮಗ್ನನಾಗಿರುವ ಪ್ರತಿಯೊಬ್ಬನು ಕೃಷ್ಣ ಪ್ರಜ್ಞೆ ಆಂದೋಲನದ ಅಂದರೆ ಬ್ಯಾಕ್ ಟು ಗಾಡೆಡ್ ಮತ್ತು ಇತರ ಸಾಹಿತ್ಯ ಅವಲೋಕನದಿಂದ ಅತ್ಯುತ್ತಮ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸೊ ಈ ಸಾಹಿತ್ಯಗಳು ಲೌಕಿಕ ಅಸ್ತಿತ್ವವೆಂಬ ಅಜೇಯವಾದ ಆಲದ ಮರದ ಬೇರುಗಳನ್ನು ತುಂಡಿಸಲು ಎಲ್ಲ ಜನರಿಗೂ ಸಹಾಯ ಮಾಡುತ್ತವೆ. ಸೊ ಇದೆಲ್ಲ ನಾವು ಇದರಿಂದ ನಾವು ಪ್ರಯೋಜನ ಪ್ರತಿ ದಿವಸ ನಾವು ಓದಬೇಕು, ಕೇಳಬೇಕು, ಭಗವಂತ ನಾಮಜಪ ಮಾಡಬೇಕು. ಜೀವನದ ಲೌಕಿಕ ಗ್ರಹಿಕೆಗೆ ಸಂಬಂಧಿತ ಪ್ರತಿಯೊಂದನ್ನು ತ್ಯಜಿಸಲು ಹಾಗೂ ಪ್ರತಿಯೊಂದನ್ನು ವಸ್ತುವಿನಲ್ಲಿಯೂ ಆಧ್ಯಾತ್ಮಿಕ ಅಮೃತವನ್ನು ಸ್ವಾದ ಮಾಡಲು ನಮಗೆ ತರಬೇತಿ ನೀಡುವ ಅಧಿಕೃತ ಸಾಹಿತ್ಯಗಳು ಇವಾಗಿವೆ. ಇವೆಲ್ಲ ಪ್ರಭುಪಾದರು ಎಷ್ಟೊಂದು ಕೊಟ್ಟಿದ್ದಾರೆ ನಮಗೆ. ಇವೆಲ್ಲ ಒಂದು ಅಡ್ವಾಂಟೇಜ್ ನಮಗೆ. ಇವೆಲ್ಲ ಉಪಯೋಗಿಸ್ಬೇಕು, ಸರಿಯಾದ ರೀತಿಯಲ್ಲಿ ಓದಬೇಕು. ಕೇವಲ ಭಕ್ತಿ ಸೇವೆಯಿಂದ ಮಾತ್ರ ಅಂತವನ್ನು ಏರಬಹುದು, ಅನ್ಯ ಮಾರ್ಗವಿಲ್ಲ. ಅಂತಹ ಸೇವೆಯನ್ನು ಸಲ್ಲಿಸುವುದರಿಂದ ಪ್ರಸ್ತುತ ಜೀವನದಲ್ಲಿಯೇ ನಾವು ಕೂಡಲೇ ಮುಕ್ತಿಯನ್ನು ಗಳಿಸಬಹುದು. ಈ ಜನ್ಮದಲ್ಲಿ, ಈ ಶರೀರದಲ್ಲಿ ಪ್ರಭುಪಾದರು ಎಷ್ಟು ಭರವಸೆ ಕೊಡ್ತಾ ಇದ್ದಾರೆ. ಅವರು ಬಹುತೇಕ ಆಧ್ಯಾತ್ಮಿಕ ಪ್ರಯತ್ನಗಳು ಲೌಕಿಕತೆಯ ಛಾಯೆಯನ್ನು ಹೊಂದಿರುತ್ತವೆ. ಆದರೆ ಪರಿಶುದ್ಧವಾದ ಭಕ್ತಿ ಸೇವೆ ಎಲ್ಲ ಲೌಕಿಕ ಕಲ್ಮಶಗಳಿಂದಲೂ ಅತೀತವಾಗಿ. ಸೊ ಭಗವದ್ಧಾಮಕ್ಕೆ ಹಿಂದಿರುಗಬಹುದು. ಅವರು ಕೇವಲ ಕೃಷ್ಣ ಪ್ರಜ್ಞೆ ತತ್ವಗಳನ್ನು ಅಳವಡಿಸಿಕೊಂಡ್ರೆ ಸಾಕು. ಜೊತೆಗೆ ತಮ್ಮ ಪ್ರಜ್ಞೆಯನ್ನು ಪರಮ ಪ್ರಭುವಾದ ದೇವೋತ್ತಮ ಪುರುಷನಾದ ಕೃಷ್ಣನ ಪಾದ ಕಮಲಗಳಲ್ಲಿ ಕೇಂದ್ರೀಕರಿಸಿದ್ರೆ ಸಾಕು. ಇವಾಗ ನಾನು ಓದಿದ್ನಲ್ವಾ, ಇದರಲ್ಲಿ ಎಲ್ಲ ಸಾರ ಕೊಟ್ಬಿಟ್ಟಿದ್ದಾರೆ ಪ್ರಭುಪಾದರು. ಇದರಲ್ಲಿ ಇರುವ ಈ ನಿಯಮಗಳು, ಇದರಲ್ಲಿ ಪ್ರಭುಪಾದರು ಹೇಳಿಕೊಟ್ಟಿರುವ ಈ ನಿಯಮಗಳಿದೆ ಅಲ್ವಾ, ಇದು ನಾವು ಪಾಲನೆ ಮಾಡಿದ್ರೆ ಸಾಕು, ನಮ್ಮ ಜನ್ಮ ಸಾರ್ಥಕ ಅಷ್ಟೇ. ಅದಕ್ಕೆ ಪ್ರತಿ ದಿವಸ ಇದು ನಿಜವಾಗ್ಲೂ ಇದು ಈ ಮೀಟಿಂಗ್ ಮುಗಿದ ಮೇಲೆ ನೀವು ದಯವಿಟ್ಟು ಇದು ಕೇಳಿ, ಇದು ಮತ್ತೆ ಮತ್ತೆ ಪದೇ ಪದೇ ನೀವು ಓದಿದು. ಎಷ್ಟು ಪ್ರಭುಪಾದರು ಎಷ್ಟು ಚೆನ್ನಾಗಿ ಎಲ್ಲ ಇದರಲ್ಲಿ ಎಲ್ಲ ವಿಷಯಗಳಲ್ಲೂ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಏಕೆ ಭಗವಂತನ ನಾವು ಸಂಪರ್ಕದಿಂದ ನಾವು ಮಾಯದಿಂದ ಹೇಗೆ ದೂರ ಆಗಬೇಕು. ಯಾಕಂದ್ರೆ ಇದೆಲ್ಲ ಪ್ರಭುಪಾದರು ನಮ್ಗೆ ಕೃಷ್ಣ ಪ್ರಜ್ಞೆ ಸಂಸ್ಥೆ ಆಂದೋಲನ ಪ್ರಭುಪಾದರು ಸೃಷ್ಟಿ ಮಾಡಿರುವ ಈ ಸಂಘದ ಎಲ್ಲ ಪ್ರಭುಪಾದರು ಬರೆದಿರುವ ಸಾಹಿತ್ಯಗಳು, ಭಗವದ್ಗೀತಾ, ಭಾಗವತ, ಚಿಕ್ಕ ಚಿಕ್ಕ ಪುಸ್ತಕಗಳು, ಇದೆಲ್ಲ ಓದಿದ್ರೆ ಅದನ್ನು ಪಾಲನೆ ಮಾಡಿದ್ರೆ ನಾವು ಆಟೋಮೆಟಿಕ್ ಆಗಿ ನಾವು ವಿಮುಕ್ತರಾಗ. ಸೊ ಪ್ರಭುಪಾದ ಎಷ್ಟು ಚೆನ್ನಾಗಿ ನೋಡಿ. ಜೊತೆಗೆ ಪ್ರಜ್ಞೆಯನ್ನು ಪ್ರಭು ದೇವೋತ್ತಮ ಕೃಷ್ಣನ ಪಾದ ಕಮಲಗಳಿಗೆ ಕೇಂದ್ರೀಕರಿಸಿದರೆ ಸಾಕು. ಇದು ಸರೆಂಡರ್, ಶರಣಾಗತಿ. ಸೊ ದಯವಿಟ್ಟು ಓದಿ. ಸೊ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬರುವ ವಾರ ನೋಡೋಣ. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದಿಕಿ. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ.